ರಕ್ಷಿತಾಗೆ ಗಿಲ್ಲಿ ಮೇಲೆ ಪ್ಯಾರ್ ಆಗ್ಬಿಡ್ತಾ ಅನ್ನುವಂಥ ಅನುಮಾನ ಇದೀಗ ಕಾಡ್ತಾ ಇದೆ. ಎಸ್, ಗಿಲ್ಲಿ ರೀತಿ ಹುಡುಗ ಬೇಕು ಎಂದು ರಕ್ಷಿತಾ ಶೆಟ್ಟಿ ಆಗಾಗ ಹೇಳ್ತಾನೆ ಇರ್ತಾರೆ. ಬಿಗ್ ಬಾಸ್ ಪೂರ್ಣಗೊಳ್ತಿರುವಂತಹ ಸಂದರ್ಭದಲ್ಲೇ ಅವರಿಗೆ ಗಿಲ್ಲಿ ಮೇಲೆ ಒಲವು ಹೆಚ್ಚದಂತೆ ಒಂದಿಷ್ಟು ಕಾಣಿಸ್ತಾ ಇದೆ. ನೋಡಿ, ಅವರು ಸದಾ ಗಿಲ್ಲಿ ಜೊತೆ ಇರ್ತಾರೆ. ಗಿಲ್ಲಿಗೆ ಪ್ರೀತಿ ವಿಷಯದಲ್ಲಿ ಕೆಲವು ಸಲಹೆಗಳನ್ನು ಕೂಡ ನೀಡ್ತಿರ್ತಾರೆ. ಇವುಗಳನ್ನು ನೋಡಿದರೆ ಗಿಲ್ಲಿ ಮೇಲೆ ರಕ್ಷಿತಾಗೆ ನಿಜಕ್ಕೂ ಕೂಡ ಲವ್ ಆಗಿದೆಯಾ ಎಂಬ ಅನುಮಾನ, ಒಂದಿಷ್ಟು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರುವಂಥದ್ದು. ಗಿಲ್ಲಿ ನಟ ಹಾಗೂ ಕಾವ್ಯ ಮಧ್ಯೆ ಒಳ್ಳೆ ಬಾಂಡಿಂಗ್ ಇದೆ. ಈ ಕಾರಣದಿಂದಲೇ ಕಾವ್ಯ ಮೇಲೆ ರಕ್ಷಿತಾ ಕೋಪವನ್ನು ಹೊರಹಾಕ್ತಾ ಇರ್ತಾರೆ ಎಂಬುದು ವಾದ ಇದೆ. ಇದನ್ನ ರಕ್ಷಿತಾ ಶೆಟ್ಟಿ ಒಪ್ಕೊಳ್ಳುವುದಿಲ್ಲ. ಯಾಕಂದ್ರೆ ಜನವರಿ 8 ಅಂತಂದ್ರೆ ನಿನ್ನೆ ಎಪಿಸೋಡ್ನಲ್ಲಿ ಒಂದಿಷ್ಟು ಕಾವ್ಯ ಹಾಗೂ ಗಿಲ್ಲಿ ಮಧ್ಯೆ ಜಗಳ ಆಗಿದೆ. ಈ ವೇಳೆ ಕೆಲವು ಸಲಹೆಗಳನ್ನ ರಕ್ಷಿತಾ ಅವರು ನೀಡಿದ್ದಾರೆ. ನೀವು ಯಾರ ಬಳಿಯೂ ಪ್ರೀತಿಸುವಂತೆ ಒತ್ತಾಯಿಸಬಾರ್ದು. ಯಾರು ನಿಮ್ಮನ್ನ ಪ್ರೀತಿಸ್ತಾರೋ ಅವರಿಗೆ ಸಮಯ ಹಾಗೂ ಪ್ರೀತಿಯನ್ನು ಕೊಡಬೇಕು ಅಂತ ಮಾತನಾಡಿದ್ದಾರೆ. ಅಲ್ಲೇ ಇದ್ದಂತಾರಿಗೂ ಅವರಿಗೆ ಈ ಮಾತಿನ ಅರ್ಥ ಆಗಿರುವಂಥದ್ದು. ಸೊ ಕಾವ್ಯ ಬಳಿ ಮಾತನಾಡುವಂತೆ, ಗಮನ ಕೊಡುವಂತೆ ಒತ್ತಾಯಿಸುವ ಬದಲು ಪ್ರೀತಿಯನ್ನು ಯಾರು ಮಾಡ್ತಾರೆ, ಪ್ರೀತಿಸಿದವರು ಯಾರು ಪ್ರೀತಿಸ್ತಾರೆ ಅವರ ಬಗ್ಗೆ ಗಮನ ಹರಿಸಬೇಕು ಅನ್ನುವಂಥದ್ದು ರಕ್ಷಿತಾ ಮಾತಿನ ಅರ್ಥ ಆಗಿಬಿಟ್ಟಿತ್ತು. ಇನ್ನು ಗಿಲ್ಲಿ ಹಾಗೂ ರಕ್ಷಿತಾ ಗಾರ್ಡನ್ ಏರಿಯಾದಲ್ಲಿ ಮಾತನಾಡ್ತಾ ಇರುವಂಥ ಅಲ್ಲೇ ಬಿನ್ ಬ್ಯಾಗ್ ಮತ್ತು ಇತ್ತು. ಸೊ ಈ ಬಿನ್ ಬ್ಯಾಗ್ ಅವಳು ತೆಗೆದುಕೊಂಡು ಹೋಗಿ ದೂರದಲ್ಲಿ ಇಟ್ಟಿರ್ತಾಳೆ. ಇಬ್ಬರು ಮಾತನಾಡಬೇಕು ಎಂಬುದು ರಕ್ಷಿತಾ ಉದ್ದೇಶ. ಸದಾ ಗಿಲ್ಲಿ ಜೊತೆ ಇರುವ ಅವರು ಆಗಾಗ ಗಿಲ್ಲಿಯ ಕೆನ್ನೆ ಹಿಂಡುವ ಕೆಲಸವನ್ನು ಮಾಡ್ತಿರ್ತಾರೆ. ಗಿಲ್ಲಿ ರೀತಿ ಹುಡುಗ ಬೇಕು ಅಂತ ಹಲವು ಬಾರಿಯೂ ಕೂಡ ಹೇಳ್ತಾರೆ. ಕಳೆದ ವೀಕೆಂಡ್ನಲ್ಲೂ ಕೂಡ ಈ ವಿಷಯ ಇದೀಗ ಚರ್ಚೆ ಆಗಿತ್ತು.